ರಿಟೈರ್ಮೆಂಟ್ ಸಿದ್ಧತೆ ಇಂದಿನದ್ದು, ಸುರಕ್ಷತೆ ನಾಳೆಯದ್ದು. ಅಪ್ಪ ಅವರು 39 ವರ್ಷ, ಬಬಲಿ 18 ವರ್ಷ. ಅಪ್ಪ ಚೆನ್ನಾಗಿ ಓಡಿ. ಅಜ್ಜನ ಫಿಟ್ನೆಸ್ ನೋಡಿದೀಯಾ? ಅಜ್ಜ ಅವರಿಗೆ 65 ವರ್ಷ. ಇವನಿಂದ ಆಗೋದಿಲ್ಲ. ವ್ಯಾಯಾಮ ನನ್ನ ಹವ್ಯಾಸ ಅಲ್ಲ, ಅದು ನಿಮ್ಮದು. ಅಪ್ಪ, ನೀವು ನನಗೆ ಹೊಸ ಸ್ಮಾರ್ಟ್ ಫೋನ್ ಖರೀದಿಗೆ ಅದರ ಅರ್ಧದಷ್ಟು ಹಣ ಸಹಾಯ ಮಾಡೋದು ಮರ್ತಿಲ್ಲವಷ್ಟೇ. ಈ ತಿಂಗಳು ಸಾಧ್ಯ ಇಲ್ಲ, ಹಣ ತೀರಾ ಕಡಿಮೆ ಇದೆ. ಅರೆ, ಇವನಿಂದ ಇದು ಆಗೋದಿಲ್ಲ, ನಾನು ಕೊಡ್ತೀನಿ. ಥ್ಯಾಂಕ್ ಯು ಅಜ್ಜ, ಯು ರಾಕ್. ರಿಟೈರ್ಡ್ ಆದ್ರೂ ನಿಮ್ಮ ಹಣವನ್ನು ಚೆನ್ನಾಗಿ ನಿರ್ವಹಿಸ್ತಿದ್ದೀರಾ. ಆದ್ರೆ ಅಪ್ಪ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೂ ಹಣದ ಕೊರತೆ ಇದೆ. ಹೌದು ಮಗಳೇ, ಅದ್ಭುತವಾಗಿದೆ. ಯಾಕಂದ್ರೆ ನಾನು ಹೊಸ ಉದ್ಯೋಗ ಪ್ರಾರಂಭಿಸಿದ ಕೆಲವೇ ತಿಂಗಳಲ್ಲಿ ನನಗೆ ತಿಳಿಯಿತು ರಿಟೈರ್ಮೆಂಟ್ ಪ್ಲಾನ್ ಎಷ್ಟು ಅಗತ್ಯ ಅಂತ. ಸೇವಾ ನಿವೃತ್ತಿಯ ನಂತರ ಒಂದು ಸಾಮಾನ್ಯ ಜೀವನ ಶೈಲಿ ನೀಡಬೇಕು ಅಂತ ಬಯಸಿದ್ದೆ. ನಾನು ಹಣದುಬ್ಬರ ದರವನ್ನ ಗಮನದಲ್ಲಿ ಇಟ್ಕೊಂಡು ರಿಟೈರ್ಮೆಂಟ್ ಪ್ಲಾನಿಂಗ್ ಶುರು ಮಾಡಿದ್ದೆ. ಅದರ ಪರಿಣಾಮ ಏನು ಅಂದ್ರೆ, ಇವತ್ತು ನಾನು ಸೇವಾ ನಿವೃತ್ತಿ ಹೊಂದಿದ ನಂತರವೂ ನನ್ನ ಖರ್ಚಿಗಾಗಿ ಯಾರ ಮೇಲೂ ಅವಲಂಬಿಸಬೇಕಾಗಿಲ್ಲ. ಯಾಕಂದ್ರೆ ಪ್ರತಿ ತಿಂಗಳು ನನಗೆ ಪೆನ್ಷನ್ ಬರುತ್ತೆ. ರಿಟೈರ್ಮೆಂಟ್ ಪ್ಲಾನಿಂಗ್ ಮತ್ತು ಪೆನ್ಷನ್ ಅಂದ್ರೇನು ಅಜ್ಜ? ಹೇಳಿ ಅಜ್ಜ, ನನಗೂ ನಿಮ್ಮಂತೆ ರಿಟೈರ್ಮೆಂಟ್ ನಂತರ ಟೆನ್ಷನ್ ಫ್ರೀ ಜೀವನ ನಡೆಸಬೇಕು. ಖಂಡಿತ ಹೇಳ್ತೀನಿ. ನೋಡ್ ಮಗಳೇ, ಸಾಮಾನ್ಯವಾಗಿ 60 ವರ್ಷದ ನಂತರ ಖರ್ಚುಗಳಂತೂ ಇದ್ದೇ ಇರ್ತವೆ. ಇದೇ ಖರ್ಚುಗಳನ್ನು ಸಂಭಾಳಿಸೋದಿಕ್ಕೆ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ ಹೇಳಲಾಗತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಯೌವನಾವಸ್ಥೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಪ್ರಾರಂಭಿಸಬೇಕು. ಅದಕ್ಕಾಗಿ ನಾನು ನನ್ನ ರಿಟೈರ್ಮೆಂಟ್ನ ಪ್ಲಾನಿಂಗ್ ಮೊದಲ ತಿಂಗಳ ವೇತನದಿಂದಲೇ ಶುರು ಮಾಡಿದೆ. ಇನ್ನು ಪೆನ್ಷನ್ನ ವಿಚಾರ. ಪೆನ್ಷನ್ ಅಂದ್ರೆ ಸೇವಾ ನಿವೃತ್ತಿ ಹೊಂದಿದವರಿಗೆ ಸರಕಾರ ಅಥವಾ ಉದ್ಯೋಗದಾತರಿಂದ ಸಿಗುವಂತಹ ಮಾಸಿಕ ಅಥವಾ ನಿಯತವಾಗಿ ನೀಡುವಂತಹ ಹಣ. ಹೌದಾ? ಅಂದ್ರೆ ವೃದ್ಧಾಪ್ಯದಲ್ಲಿ ಸಕ್ರಿಯ ಕೆಲಸದ ಜೀವನದಿಂದ ರಿಟೈರ್ಮೆಂಟ್ ನಂತರ ಆರ್ಥಿಕವಾಗಿ ಸ್ವಾವಲಂಬಿಯಾಗಿರಲು ಸಾಕಷ್ಟು ಹಣ ಸಂಗ್ರಹಿಸುವ ಯೋಜನೆಯನ್ನು ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ ಹೇಳ್ತಾರಾ? ಹೌದು ಬಬಲಿ, ಇದನ್ನೇ ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು. ಆದ್ರೆ ಅಜ್ಜ, ಇದನ್ನು ಹೇಗೆ ಮಾಡಬೇಕು? ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡುವಾಗ 3 ವಿಷಯಗಳ ಬಗ್ಗೆ ಗಮನ ವಹಿಸಬೇಕು. 1, ನಿರೀಕ್ಷಿತ ಆಯುಷ್ಯ, ಅಂದ್ರೆ ಒಬ್ಬ ವ್ಯಕ್ತಿ ಸರಾಸರಿಯಾಗಿ ಎಷ್ಟು ವರ್ಷ ಬದುಕಬಹುದು. 2, ರಿಟೈರ್ಮೆಂಟ್ನ ನಂತರದ ತಿಂಗಳ ಖರ್ಚಿನ ಅಂದಾಜು. 3, ಹೆಚ್ಚುತ್ತಿರುವ ಹಣದುಬ್ಬರ ದರ. ನಿಮ್ಮ ಸ್ಥಿತಿ ಬೇರೆಯಾಗಿತ್ತಪ್ಪ. ನಿಮಗೆ ಉದ್ಯೋಗ ಇತ್ತು ಮತ್ತು ಕಂಪನಿ ತನ್ನ ಉದ್ಯೋಗಿಗಳಿಗೆ ಪೆನ್ಷನ್ ನೀಡುವ ವ್ಯವಸ್ಥೆ ಹೊಂದಿತ್ತು. ಆದ್ರೆ ನಂದು ಸ್ವಂತ ವ್ಯಾಪಾರ, ನನಗೆ ಯಾರು ಕೊಡ್ತಾರೆ ಪೆನ್ಷನ್? ಜೀವನದಲ್ಲಿ ಜಾಗೃತರಾಗಿರ್ಬೇಕಾದ್ದು ಬಹಳ ಮುಖ್ಯ ಮಗ. ಎಂತಹ ಜಾಗೃತಿ? ಮಗ, ನಿನಗೆ ತಿಳಿದಿರಬೇಕು, ನಿನ್ನಂತಹ ಉದ್ಯಮಿಗಳಿಗೆ ಸರ್ಕಾರದ ಒಂದು ಪೆನ್ಷನ್ ಯೋಜನೆ ಇದೆ. ಇದರ ಹೆಸರು ಪ್ರಧಾನಮಂತ್ರಿ ಲಘು ವ್ಯಾಪಾರಿ ಮಾನಧನ ಯೋಜನೆ. ಇದು ಎಂತಹ ಯೋಜನೆ? ಯಾವತ್ತೂ ಕೇಳೇ ಇಲ್ಲ. ಈ ಯೋಜನೆ ವಿಶೇಷವಾಗಿ ಸಣ್ಣ ವ್ಯಾಪಾರಸ್ಥರು, ಅಂಗಡಿ ಮಾಲೀಕರು ಹಾಗೂ ಸ್ವಯಂ ಉದ್ಯೋಗಿಗಳಿಗಾಗಿ ರೂಪಿಸಲಾಗಿದೆ. ಜೊತೆಗೆ ಅವರ ವಯೋವೃದ್ಧ ಮತ್ತು ಸಾಮಾಜಿಕ ಭದ್ರತೆಗೆ ಸಹಾಯ ಮಾಡಲು ಇದು ಸ್ವಯಂ ಸೇವಾ ಮತ್ತು ಕೊಡುಗೆ ಆಧಾರಿತ ಪೆನ್ಷನ್ ಆಗಿದ್ದು 18ರಿಂದ 40 ವರ್ಷದೊಳಗಿನ ಉದ್ಯಮಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಯೋಜನೆಯಡಿ ಗ್ರಾಹಕರು 60 ವರ್ಷ ತುಂಬಿದ ನಂತರ ತಿಂಗಳಿಗೆ ಕನಿಷ್ಠ ಭರವಸೆಯ ಪೆನ್ಷನ್ 3,000 ರೂಪಾಯಿ ಪಡೆಯುವ ಸಾಧ್ಯತೆ ಇದೆ. ವಾ, ಅದ್ಭುತ ಯೋಜನೆ. ಆದರೆ ಈ ಯೋಜನೆ ಬಗ್ಗೆ ನನಗೆ ಇನ್ನೂ ಕೆಲವು ಸಂಶಯಗಳಿವೆ. ಅರೆ, ಚಿಂತೆ ಮಾಡಬೇಡ ಮಗ. ಹೆಚ್ಚಿನ ಮಾಹಿತಿಗಾಗಿ www.labor.gov.in/nps-traders ಅನ್ನು ಸಂಪರ್ಕಿಸು. ಎಲ್ಲಾ ಸಂಶಯಗಳನ್ನ ಪರಿಹರಿಸಿಕೋ. ಥ್ಯಾಂಕ್ಸ್ ಅಪ್ಪ. ತಕ್ಷಣ ನಾನು ಈ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಸಂಗ್ರಹಿಸ್ತೀನಿ. ಮತ್ತೆ ನಾಳೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡ್ತೀನಿ. ವಾ, ಇದಪ್ಪ ಮಾತು. ಅಜ್ಜ, ನೀವು ಅಪ್ಪನ ಟೆನ್ಷನ್ ಅನ್ನು ದೂರ ಮಾಡಿದ್ರಿ. ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನನ್ನ ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಏನಾದ್ರೂ ಹೇಳಿ. ಅರೆ, ನಿನ್ನಂತವರಿಗಾಗಿ ಸರ್ಕಾರ ಯೋಜನೆಗಳ ಗುಚ್ಛವನ್ನೇ ಮಾಡಿದೆ. ಯೋಜನೆಗಳ ಪುಷ್ಪಗುಚ್ಛ? NPS ಮತ್ತು APY. ಏನು? NPS ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಮತ್ತೆ APY ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ. ಸರಿಯಾದ ಯೋಜನೆಯ ಪ್ರಯೋಜನ ಪಡೆಯುವುದು ನಮ್ಮ ಜವಾಬ್ದಾರಿ. ಇನ್ನು ಸ್ವಲ್ಪ ಹೆಚ್ಚಿನ ವಿವರ ನೀಡಿ ಅಜ್ಜ. ನನಗೂ ಟೆನ್ಷನ್ ಫ್ರೀ ಜೀವನ ಬೇಕು. ನೋಡು, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಒಂದು ನಿರ್ದಿಷ್ಟ ಕೊಡುಗೆ ಯೋಜನೆ.
ಮಾರುಕಟ್ಟೆ ಆಧಾರಿತವಾಗಿದ್ದು ರಿಟೈರ್ಮೆಂಟ್ಗೆ ಹಣ ಉಳಿಸಲು ಸಹಾಯ ಮಾಡ್ತದೆ. ಈ ಯೋಜನೆ ಸರಳ, ಸ್ವಯಂ ಪ್ರೇರಿತ ಮತ್ತು ನಮ್ಮಲ್ಲಿರುವ ಹಣದ ಶಿಲ್ಕಿಗೆ ಅನುಗುಣವಾಗಿರುವ ಸ್ಕೀಮ್ ಆಗಿದೆ. ಇದು ನಿಮ್ಮ ರಿಟೈರ್ಮೆಂಟ್ ಆದಾಯವನ್ನು ಹೆಚ್ಚಿಸಿ ಉಳಿಸುವ ಅತ್ಯುತ್ತಮ ವಿಧಾನಗಳಲ್ಲಿ ಒಂದು. ಇದು ನಿಮಗೆ ಸಂಘಟಿತ ಉಳಿತಾಯದ ಮೂಲಕ ಆರ್ಥಿಕವಾಗಿ ಸುರಕ್ಷಿತ ರಿಟೈರ್ಮೆಂಟ್ ಪ್ಲಾನಿಂಗ್ ರೂಪಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಒಬ್ರು ಕೇವಲ ₹500 ಖಾತೆ ತೆರೆಯಬಹುದು ಮತ್ತೆ ಪ್ರತಿ ವರ್ಷ ಆರ್ಥಿಕ ವರ್ಷ ಕನಿಷ್ಠ ₹1,000 ಕೊಡುಗೆ ನೀಡಬಹುದು. ನೀವು ಹೂಡಿಕೆ ಮಾಡಿದ ಹಣ ಷೇರುಗಳು, ಸರ್ಕಾರದ ಬಾಂಡ್ಗಳು ಮತ್ತು ಇತ್ಯಾದಿ ವಿವಿಧ ಆಸ್ತಿ ವರ್ಗಗಳ ನಡುವೆ ಹಂಚಲಾಗುತ್ತೆ. ಇದರಿಂದ ನಿಮ್ಮ ಹಣ ನಷ್ಟವಾಗುವ ಅಪಾಯ ಕಡಿಮೆ ಆಗುತ್ತೆ. ಸರ್ಕಾರವು ನಮ್ಮ ವೃದ್ಧಾಪ್ಯ ಜೀವನದ ಬಗ್ಗೆ ಬಹಳ ಜಾಗರೂಕತೆಯ ಕಾಳಜಿ ವಹಿಸುತ್ತಿದೆ. APY ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ. ಈ ಯೋಜನೆಯಡಿ ಗ್ರಾಹಕರು 60 ವರ್ಷ ವಯಸ್ಸನ್ನು ತಲುಪಿದ ನಂತರ ತಿಂಗಳಿಗೆ 1,000 ರಿಂದ 5,000 ತನಕ ಕನಿಷ್ಠ ಖಚಿತವಾದ ಪೆನ್ಷನ್ ಪಡೆಯುತ್ತಾರೆ. ಇದು 18 ರಿಂದ 40 ವರ್ಷ ವಯಸ್ಸಿನವರಿಗಾಗಿ ರೂಪಿಸಲಾಗಿದೆ. ಇದರಲ್ಲಿ ಅತ್ಯುತ್ತಮ ಅಂಶ ಅಂದ್ರೆ ನೀವು ಕಡಿಮೆ ವಯಸ್ಸಿನಲ್ಲಿ ಸೇರುವಾಗ ಕೊಡುಗೆ ಕಡಿಮೆ ಆಗುತ್ತೆ, ಆದರೆ ನಂತರ ಸೇರುವುದರಿಂದ ಕೊಡುಗೆ ಹೆಚ್ಚಿರುತ್ತೆ. ಇಲ್ಲ ಅಪ್ಪ, ಈ ಯೋಜನೆಯಲ್ಲಿ ಹಣ ಮುಳುಗೋದರೆ ಈ ಯೋಜನೆಗಳು ಸುರಕ್ಷಿತವಾಗಿವೆಯಾ? ಈಗಂತೂ ಬಹಳ ಮೋಸದ ಯೋಜನೆಗಳು ಬರ್ತಿವೆ. ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯೋದು ಹೇಗೆ? ಅರೆ, ಚಿಂತೆ ಮಾಡ್ಕೊಳ್ಬೇಡ. ಇವು ಸರ್ಕಾರಿ ಯೋಜನೆಗಳು ಮತ್ತು ಇವು ಪೆನ್ಷನ್ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ PFRDA ಮೂಲಕ ನಿಯಂತ್ರಿಸಲ್ಪಡುತ್ತವೆ. ವಾವ್, ನನಗೆ ಈ ಯೋಜನೆಗಳ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದ್ರೆ ಇದರ ಬಗ್ಗೆ ಮಾಹಿತಿ ಎಲ್ಲಿ ಸಿಗಬಹುದು? ಹೆಚ್ಚಿನ ಮಾಹಿತಿಗಾಗಿ www.pfrda.org.in ಗೆ ಭೇಟಿ ಕೊಡಬೇಕು. ಇಲ್ಲಿ ಪೆನ್ಷನ್ ಕುರಿತ ಎಲ್ಲ ಮಾಹಿತಿ, NPS ಮತ್ತು API ಸೇರಿದಂತೆ ಎಲ್ಲ ಸಿಗುತ್ತೆ. ಅಜ್ಜ, ನೀವು ನನಗೆ ಹೊಸ ಸ್ಮಾರ್ಟ್ ಫೋನ್ ಖರೀದಿಸೋದಕ್ಕೆ ಹಣ ಕೊಡೋರಿದ್ರಿ. ನೀವದನ್ನು ನನಗೆ NPS ಮತ್ತು APY ಖಾತೆ ತೆರೆಯೋದಕ್ಕೆ ಕೊಡ್ತೀರಾ? ನಾನು ಸ್ಮಾರ್ಟ್ ಫೋನ್ ನಂತರ ಖರೀದಿಸಬಹುದು, ಆದ್ರೆ ರಿಟೈರ್ಮೆಂಟ್ ಯೋಜನೆ ತುಂಬಾ ಮಹತ್ವಪೂರ್ಣವಾಗಿದೆ. ಈಗ ನೀನು ಸರಿಯಾಗಿ ಮಾತಾಡ್ತಿದ್ಯಾ? ನಾಳೆ ಕೆಲಸ ಇಂದು ಮಾಡಬೇಕು, ಇಂದಿನ ಕೆಲಸವನ್ನ ಈಗ ಮಾಡಬೇಕು. ವಾ ಬಬಲಿ, ಉತ್ತಮ ರಿಟೈರ್ಮೆಂಟ್ ಜೀವನಕ್ಕಾಗಿ ನಿಮ್ಮಂತಹ ಯುವ ಪೀಳಿಗೆಯವರು APY ಮತ್ತು NPSಗೆ ಹೂಡಿಕೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಸರ್ಕಾರ ಅನೇಕ ಯೋಜನೆಗಳನ್ನ ಮಾಡಿದೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕರು ತಮ್ಮ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಆರ್ಥಿಕ ಸಹಾಯ ಪಡ್ಕೋಬೇಕು ಅಂತ. ಇದರ ಮಾಹಿತಿ ಪಡ್ಕೊಂಡು ಸರಿಯಾದ ಯೋಜನೆಯ ಪ್ರಯೋಜನ ಪಡೆಯೋದು ನಮ್ಮ ಹೊಣೆಗಾರಿಕೆ. ನೆನಪಿಡು ಬಬ್ಲಿ, ನಿನ್ನ ಫ್ರೆಂಡ್ಸ್ಗೂ ಕೂಡ ಈ ಯೋಜನೆ ಬಗ್ಗೆ ಹೇಳೋ. ಖಂಡಿತ, ಡನ್. ಬಾಯ್ ಬಾಯ್ ಟೆನ್ಷನ್, ಬಂತು ಪೆನ್ಷನ್. ರಿಟೈರ್ಮೆಂಟ್ ಪ್ಲಾನಿಂಗ್ ಆಗಿ ವೃದ್ಧಾವಸ್ಥೆಗೆ ಕಾಯಬೇಡಿ. ಯುವ ವಯಸ್ಸಿನಿಂದಲೇ ನಿಯಮಿತ ಹೂಡಿಕೆ ಮಾಡಿ. ನಿಮ್ಮ ದ್ವಿತೀಯ ಇನ್ನಿಂಗ್ಸ್ಗೆ ಶುಭವಾಗಲಿ.